ಈ 21 ದಿನದಲ್ಲಿ ನಿಮ್ಮ ಜೀವನ ಬದಲಾಗೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ಬಟ್ ನೀವಂತೂ ಬದಲಾಗ್ತೀರಾ. ನೀವು ಬದಲಾದ್ರೆ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ ಅಲ್ವಾ? ಸೊ ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಲೈಫಲ್ಲಿ ಯಾವಾಗಲಾದ್ರೂ ಈ ಥರ ಅನಿಸಿದ್ಯಾ, ನಾನು ತುಂಬ ಸಾಮಾನ್ಯ ವ್ಯಕ್ತಿ, ನನ್ನಿಂದ ಯಾವುದೇ ದೊಡ್ಡ ಕೆಲಸಗಳಾಯಿತು, ದೊಡ್ಡ ಸಾಧನೆ ಆಯಿತು ಆಗೋದಿಲ್ಲ ಅಂತ? ಎಲ್ಲರೂ ಜೀವನದಲ್ಲಿ ಮುಂದೆ ಹೋಗ್ತಿದ್ದಾರೆ, ಆದರೆ ನಾನು ಮಾತ್ರ ನಿಂತ ಜಾಗದಲ್ಲೇ ಇದ್ದೀನಿ, ನನ್ನ ಜೀವನ ಮುಂಚೆ ಎಲ್ಲಿತ್ತು ಅಲ್ಲೇ ಇದೆ ಅಂತ ಅನಿಸಿದ್ಯಾ? ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ತುಂಬ ಯಶಸ್ವಿ ವ್ಯಕ್ತಿಗಳು ನಿಮಗಿಂತ ಏನು ವಿಭಿನ್ನವಾಗಿ ಏನು ಅವರು ಹುಟ್ಟಿಲ್ಲ ಅಲ್ವಾ? ಅವರು ನಿಮ್ಮ ಥರ ಮನುಷ್ಯರೇ. ಅವರು ಅನ್ನನೇ ತಿನ್ನೋದು, ಅವ್ರಿಗೂ 24 hours ಟೈಮ್ ಇರೋದು, ಕರೆಕ್ಟ್? ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಸಮಸ್ಯೆಗಳಿದೆ, ಅವ್ರಿಗೂ ಭಯಗಳಿದ್ದಾವೆ. ಆದರೆ ಜೀವನನ ಬದಲಾಯಿಸುವಂಥ ಒಂದು ವಿಷಯ ಇದೆ ಅಂದರೆ ಅದು ಅದೃಷ್ಟ ಅಲ್ಲ, ಅಥವಾ ಪ್ರತಿಭೆ ಕೂಡ ಅಲ್ಲ. ಮತ್ತಿನ್ನೇನು? ಯಾವುದು ಗೊತ್ತಾ? ಅವರನ್ನು ಯಶಸ್ವಿ ವ್ಯಕ್ತಿ ಮಾಡಿರೋದು ಪ್ರತಿದಿನ ಮಾಡುವಂಥ ಸಣ್ಣ ಸಣ್ಣ ಪ್ರಯತ್ನಗಳೇ ಅವ್ರನ್ನ ಇವತ್ತು ಯಶಸ್ವಿ ವ್ಯಕ್ತಿಗಳನ್ನಾಗಿ ಮಾಡಿದೆ. ನಾವೆಲ್ಲರೂ ಏನು ಮಾಡ್ತೀವಿ, ಜೀವನದಲ್ಲಿ ಯಾವುದಾದ್ರೂ ದೊಡ್ಡ ಅವಕಾಶ ಸಿಗಲಿ ಅಂತ ಕಾಯ್ತಿರ್ತೀವಿ. ಆದರೆ ಸಣ್ಣ ಸಣ್ಣ ಘಟನೆಗಳೇ ನಮ್ಮ ಜೀವನನ ಬದಲಾಯಿಸೋದು ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಸೊ ಇವತ್ತಿನ ವಿಷಯ ನಾನು ನಿಮಗೆ ತಿಳಿಸೋಕೆ ಬಂದಿರೋದು, 21 ದಿನದಲ್ಲಿ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ ಅಂತ ಏನೇನೋ ತುಂಬ ಸುಳ್ಳಾಗಿ ಹೇಳೋ ರೀತಿ ನಾನು ಹೇಳೋದಿಲ್ಲ. ಆದರೆ ಖಂಡಿತವಾಗಿ ನೀವು ಬದಲಾಗ್ತೀರಾ ಅಂತ ನಾನು ಹೇಳಬಲ್ಲೆ. ಸೊ ಆಬ್ವಿಯಸ್ಲಿ ನೀವು ಬದಲಾದರೆ ನಿಮ್ಮ ಜೀವನ ನಿಧಾನವಾಗಿ ಬದಲಾಗ್ತಾ ಬರುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಬದಲಾಗಬೇಕಾಗಿರೋದು ನಾವುಗಳೇ ಅಲ್ವಾ? ಫಸ್ಟು ನಾವು ಬದಲಾದ್ರೆ ಮಾತ್ರ ನಮ್ಮ ಜೀವನ ಬದಲಾಗುತ್ತೆ. ಸೊ ಈ 21 ದಿನದ ಒಂದು ಅಭ್ಯಾಸಗಳು ನಿಮಗೋಸ್ಕರ, ನೀವು ಬದಲಾಗಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಸಮಸ್ಯೆಗಳು ನಿಮ್ಮಲ್ಲಿಲ್ಲ, ಆ್ಯಕ್ಚುಲಿ ನಿಮ್ಮ ಅಭ್ಯಾಸಗಳಲ್ಲಿ ಇರ್ತವೆ. ತುಂಬ ಜನ ನೀವೇನು ಮಾಡಿದ್ದೀರಾ ಅಂದರೆ, ನಿಮ್ಮ ಎಬಿಲಿಟಿ ಕಂಪ್ಲೀಟಾಗಿ ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ನೀವೇ ತುಂಬ ಕಡಿಮೆ ಅಂದಾಜುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಬಗ್ಗೆ. ಲೈಕ್, ನಾನು ತುಂಬ ಸೋಮಾರಿ, ನನಗೆ ಡಿಸಿಪ್ಲಿನ್ ಇಲ್ಲ, ನಾನು ಯಾವುದೇ ಕೆಲಸನ ಕನ್ಸಿಸ್ಟೆಂಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿ ಎಲ್ಲ ನಿಮಗೆ ನೀವೇ ಅಂದ್ಕೊಂಡಿದ್ದೀರಾ. ಬಟ್ ಇದೆಲ್ಲ ಸುಳ್ಳು. ನೀವು ಒಂದು ಕ್ಷಣ ಯೋಚನೆ ಮಾಡಿ, ಈಗ ಏರೋಪ್ಲೇನ್ಗಳು ಒಂದೇ ಒಂದು ಡಿಗ್ರಿಯಷ್ಟು ಅದು ಅದರ ಒಂದು ಡೈರೆಕ್ಷನನ್ನು ಬದಲಾಯಿಸಿದಾಗ ಅಂತ ಏನು ಡಿಫ್ರೆನ್ಸ್ ಅನ್ಸೋದಿಲ್ಲ ಅಲ್ವಾ? ಆದರೆ ಸಾವಿರಾರು ಕಿಲೋಮೀಟರ್ ಆದಮೇಲೆ ಅದು ಬೇರೆ ಒಂದು ದೇಶಕ್ಕೆ ತಲುಪಿರುತ್ತೆ, ಜಸ್ಟ್ ಬಿಕಾಸ್ ದಟ್ 1 degree ಚೇಂಜಸ್ ಇಂದ, ಕರೆಕ್ಟಾ? ಸೊ ನಮ್ಮ ಜೀವನ ಕೂಡ ಹಾಗೇನೆ. ಪ್ರತಿದಿನ ಒಂದು 15 ನಿಮಿಷದ ನಮ್ಮ ಒಂದು ಅಭ್ಯಾಸಗಳು ನಮ್ಮ ಜೀವನದ ಬೇರೆ ಒಂದು ದೇಶಕ್ಕೆ, ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಮೇ ಬಿ ಒಂದಿನದಲ್ಲಿ ಏನೂ ಆಗೋದಿಲ್ಲ, ಆದರೆ ಒಂದು ವಾರದಲ್ಲಿ ಖಂಡಿತ ಸ್ವಲ್ಪನಾದ್ರೂ ಬದಲಾವಣೆ ಆಗುತ್ತೆ. ಹಾಗೇನೆ 2 ವಾರದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿರ್ತೀರ, ಕರೆಕ್ಟ್? ಬಟ್ ಅದೇ 1 ವರ್ಷ ಆಯಿತು, ಇದೇ ಅಭ್ಯಾಸಗಳನ್ನ ನೀವು ನಿರಂತರವಾಗಿ ಇಟ್ರಿ ಅಂದರೆ ಎಂತಹ ದೊಡ್ಡ ಒಂದು ಡಿಫ್ರೆನ್ಸಸ್ನ ನೀವು ನೋಡ್ಕೋತೀರ ನಿಮ್ಮ ಜೀವನದಲ್ಲಿ. ಸೊ ಯಾರ್ಯಾರು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ ಅವರೆಲ್ಲರೂ ಇದನ್ನೇ ಮಾಡಿರೋದು. ಪ್ರತಿದಿನ ಅವರು ಸಣ್ಣ ಸಣ್ಣ ಅಭ್ಯಾಸಗಳನ್ನ ರೂಢಿಸ್ಕೊಂಡು ಬಂದಿರ್ತಾರೆ. ಸೊ ಮುಂದೆ ಅವರು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಅದೇ ಕಾರಣ ಆಗಿರುತ್ತೆ. ನೆಕ್ಸ್ಟು, ಹೋಲಿಕೆ ಮಾಡ್ತಿರಲ್ಲ, ಕಂಪ್ಯಾರಿಸನ್, ಅದು ನಿಮ್ಮ ಕನಸನ್ನ ಕೊಂದಾಕ್ಬಿಡುತ್ತೆ. ಯಾವುದೋ ಚಾಪ್ಟರ್ 20ಗೆ ನಿಮ್ಮ ಚಾಪ್ಟರ್ 1ನ ಕಂಪೇರ್ ಮಾಡಿಕೊಂಡು ನಿಮ್ಮ ಒಂದು ಜೀವನದ ಅರ್ಥವನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ರೀತಿನೇ ನೋಡಿ, ನಿಮ್ಮ ನಿಜ ಜೀವನದ ಬದುಕನ್ನು ಮಾತ್ರ ನಿಜ ಜೀವನದ ಬದುಕು ಅಂತ ಕನ್ಸಿಡರ್ ಮಾಡಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಬದುಕೆ ನಿಜ ಜೀವನ ಅಂದ್ಕೊಂಡ್ರೆ ನಿಮ್ಮ ರಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ 15-20 ನಿಮಿಷ ಏನೋ ಒಂದು ತೋರಿಸ್ತಾರೆ ಅಂದರೆ ಅವರ ಕಂಪ್ಲೀಟ್ ಲೈಫ್ ಅದೇ ರೀತಿ ಇರೋದಿಲ್ಲ. ಸೊ ಕಂಪೇರ್ ಮಾಡ್ಕೊಳ್ಳೋದನ್ನ ಫಸ್ಟು ಸ್ಟಾಪ್ ಮಾಡಿ. ಓಕೆ, ಒಂದು ಕೆಲಸ ನೀವು ಮಾಡಬೇಕಾಗಿರೋದಂದರೆ, ನಿನ್ನೆ ನೀವು ಹೇಗಿದ್ರಿ, ಇವತ್ತು ಹೇಗಿದ್ದೀರಾ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಈಗ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಅಂದರೆ, ನಿನ್ನೆ ನನ್ನ ವಿಡಿಯೋಗೆ 10 ವ್ಯೂಸ್ ಬಂದಿತ್ತು. ಸೊ ಇವತ್ತು ನನಗೆ ಅಟ್ಲೀಸ್ಟ್ 11 ವ್ಯೂಸ್ ಆದರೂ ಬರಬೇಕು, ಅಥವಾ ಒಂದು ತಿಂಗಳಾದಮೇಲೆ ನನಗೆ ಅಟ್ಲೀಸ್ಟ್ ಒಂದು 50 ವ್ಯೂಸ್ ಆರ ಬರೋ ರೀತಿ ಆಗಬೇಕು. ಸೊ ಈ ರೀತಿ ನಮ್ಮ ಮೇಲೆ ನಾವೇ ಒಂದು
ಏನು ಛಲನ ಬೆಳೆಸ್ಕೊಂಡು ನಮಗೆ ನಾವೇ ಕಂಪೇರ್ ಮಾಡಿಕೊಂಡು ಬೆಳೀತಾ ಹೋಗಬೇಕು. ಯಾಕೆ ಗೊತ್ತಾ, ಈಗ ಯಾರೋ ಒಬ್ರು ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರೆ ಅಂತ ಅಂದರೆ, ಇದು ಎಕ್ಸಾಂಪಲ್ ಹೇಳ್ತಿರೋದಷ್ಟೇ. ಈವನ್ ನಿಮ್ಮ ಕೆಲಸಗಳಲ್ಲಿ ಇರ್ಬೋದು, IT ಎಂಪ್ಲಾಯಿ ಅಥವಾ ಇನ್ಯಾವುದೋ ಒಂದು ಜಾಬಲ್ಲಿ ಇರ್ಬೋದು, ನೀವು ಟೀಚಿಂಗಲ್ಲಿ ಇರ್ಬೋದು, ಯಾವುದಲ್ಲೇ ಇರಲಿ, ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಂಟೆಂಟ್ ಕ್ರಿಯೇಟರ್ ತೊಗೊಂಡು ಯಾರೊಬ್ರು ಫೇಮಸ್ ಒಂದು 8-10 ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಲ್ಯಾಕ್ಸ್ ಟುಗೆದರ್ ವ್ಯೂಸ್ ಬರ್ತಿರುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿ 1 ತಿಂಗಳಾಗಿರುತ್ತೆ ಅಂದ್ಕೊಳ್ಳಿ, ಅಥವಾ 1 ವರ್ಷನೇ ಆಗಿರುತ್ತೆ ಅಂದ್ಕೊಳ್ಳಿ. ಸಡನ್ನಾಗಿ ನಮಗೂ 1 ಮಿಲಿಯನ್ ವ್ಯೂಸ್, 5 ಲಕ್ಷ ವ್ಯೂಸ್ ಬರಬೇಕು ಅಂದರೆ ಪಾಸಿಬಲ್ ಇದೆಯಾ? ಸೊ ಅದನ್ನು ಕಂಪೇರ್ ಮಾಡಿಕೊಂಡು ಬಿಡು ಇದು ಆಗಲ್ಲ ಅಂತ ಬಿಟ್ಬಿಟ್ರೆ, ನಮ್ಮದು 8 ವರ್ಷ ಆದಮೇಲೆ ಅಷ್ಟು ವ್ಯೂಸ್ ಬರ್ಬೋದು, ಅದನ್ನು ನಾವು ಇವತ್ತೇ ಕಳ್ಕೊಬಿಡ್ತೀವಿ, ಕರೆಕ್ಟ್? ಸೊ ಹಾಗಾಗಿ ಆ ಕಂಪ್ಯಾರಿಸನ್ನ ಬಿಟ್ಟು ನಮ್ಮ ಒಂದಿಗೆ ನಾವೇನೆ ಒಂದು ಚಾಲೆಂಜ್ನ ಹಾಕೊಂಡು ನಮ್ಮ ಜೊತೆ ನಾವೇ ಕಾಂಪೀಟ್ ಮಾಡ್ತಾ ಬರಬೇಕು, ನಮಗೆ ನಾವೇ ಕಂಪೇರ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಹೇಳ್ಬೇಕಂದ್ರೆ ಭಯ. ಎಸ್, ಭಯ ಇರೋದು ನಿಜವಾಗ್ಲೂ ನಿಜನೇ, ಓಕೆನಾ. ಸೊ ಎಲ್ಲರೂ ತಪ್ಪು ಮಾಡ್ತಿರೋದು ಇಲ್ಲೇನೆ, ಭಯ ಪಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನೇ ಒಂದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಈಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ, ಮೇ ಬಿ ಸಣ್ಣದಾಗಿ ಟೀ ಅಂಗಡಿ ಅಂತ ಹೇಳೋಣ. ಯಾರಾದರೂ ಟೀ ಅಂಗಡಿ ಮಾಡ್ತಿರೋರು ಸಿಕ್ಲಿ ನನಗೆ, ಅವ್ರು ಸಿಕ್ಕಿದ್ಮೇಲೆ ಅವ್ರ ಎಲ್ಲ ಕೇಳಿ ತಿಳ್ಕೊಂಡು ಆಮೇಲೆ ಪ್ರಾರಂಭಿಸ್ತೀನಿ ಅಂತ ಅಂತಾರೆ. ಬಟ್ ಇದು ಸಾಧ್ಯನಾ? ಯಾರೇ ಬಂದು ಯಾರೋ ಒಬ್ರು ಬಂದು ನಿಮಗೆ ಯಾಕೆ ಹೆಲ್ಪ್ ಮಾಡ್ತಾರೆ? ನಿಮಗೆ ಭಯ ಇರ್ಬೋದು, ಹೌದು, ಬಟ್ ಒಂದ್ಸತಿ ಅದನ್ನ ಟ್ರೈ ಮಾಡಿದ್ರೆ ಅಲ್ವಾ ನಿಮಗೆ ಗೊತ್ತಾಗೋದು ಏನು ಎತ್ತ ಅಂತ. ತಪ್ಪು ಮಾಡಿ, ಸೊ ಅವಾಗ ನೀವು ಕಲ್ತ್ಕೋತೀರಾ, ತುಂಬ ಎಕ್ಸ್ಪರ್ಟ್ ಆಗ್ತೀರಾ ಅದರಲ್ಲಿ. ಅರ್ಥ ಆಗ್ತಿದೆ? ಜನಗಳು ಬರ್ತಾರೆ ಟೀ ಕುಡಿಯೋದಕ್ಕೆ, ಸಜೆಷನ್ಸ್ ಹೇಳ್ತಾರೆ, ಅವ್ರು ಬೈತಿದ್ದಾರೆ ಅನ್ಕೋಬೇಡಿ, ಇಟ್ಸ್ ಅ ಸಜೆಷನ್, ಓಕೆನಾ. ಅದನ್ನ ಕಲ್ತ್ಕೊಳ್ಳಿ, ಓಕೆನಾ, ಸರಿ ಮಾಡ್ಕೊಳ್ಳಿ. ಸೊ ಮುಂದೆ ನೀವು ಯಾರೋ ಒಂದು ನಿಮ್ಮ ಪಕ್ಕದ ಟೀ ಅಂಗಡಿಯವನು ಬಂದು ನಿಮ್ಗೆ ಹೆಲ್ಪ್ ಮಾಡಲಿ ಅಂತ ಕಾಯ್ತಾ ಇದ್ರಿ. ಸೊ ನೀವು ಆ ಭಯನ ಬಿಟ್ಟು, ಅವರು ಹೆಲ್ಪ್ನ ಒಂದು ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟು, ಲಾಸ್ ಆದ್ರೇನೋ ಭಯ ಎಲ್ಲ ಬಿಟ್ಟು ನೀವೇ ಟೀ ಅಂಗಡಿ ಇಟ್ರಿ ಅಂತ ಅನ್ಕೊಳ್ಳಿ. ಮೇ ಬಿ 1 ವರ್ಷದಲ್ಲಿ ಅವ್ರಿಗಿಂತ ದೊಡ್ಡ ಟೀ ಶಾಪ್ನೇ ನೀವು ಕಟ್ಟಿಸ್ಬೋದು, ಆ ರೀತಿ ಬೆಳಿಲೂಬಹುದು, ರೈಟ್? ಸೊ ಹಾಗಾಗಿ ಭಯ ಪಡೋದನ್ನ ಬಿಟ್ಟು ಏನು ಮಾಡಬೇಕಿದೆ ಅದನ್ನ ಟ್ರೈ ಮಾಡಿ. ಲಾಸ್ ಆಗುತ್ತೆ, ತಪ್ಪುಗಳಾಗುತ್ತೆ, ದಟ್ಸ್ ಓಕೆ. ನೀವು ಕಲಿತೀರಾ, ಇನ್ನೂ ಸ್ಟ್ರಾಂಗ್ ಪರ್ಸನ್ ಆಗ್ತೀರಾ, ಇನ್ನೂ ಚೆನ್ನಾಗಿ ಟೀ ಮಾಡೋದನ್ನ ಕಲಿತೀರಾ, ಎಲ್ಲರೂ ಫೀಡ್ಬ್ಯಾಕ್ ತಗೊಂಡು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಿದ್ರೆ ಮುಂದಿನ ಒಂದು 21 ದಿನಗಳಿಗೆ ನಾನು ನಿಮಗೊಂದು ಸವಾಲನ್ನ ಕೊಡ್ತೀನಿ, ಮಾಡ್ತೀರಾ? ಏನಂದ್ರೆ ಮುಂದಿನ 21 ದಿನಗಳವರೆಗೂ ನನ್ನ ಸವಾಲು ನಿಮಗೆ ಏನಂದ್ರೆ, ಬರೀ 15 ನಿಮಿಷ ನಿಮ್ಮ ಭವಿಷ್ಯಕ್ಕಾಗಿ ನೀವು ಟೈಮ್ ಕೊಡಬೇಕು. 15 ನಿಮಿಷ ಬುಕ್ ಓದಿ, ಅರ್ಥ ಆಗ್ತಿದೆಯಾ? ಅಥವಾ 15 ನಿಮಿಷ ವ್ಯಾಯಾಮ ಮಾಡಿ, ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ 15 ನಿಮಿಷ ಏನಾದರೂ ಒಂದು ಹೊಸದನ್ನ ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ 15 ನಿಮಿಷ ನಿಮ್ಮ ಕನಸುಗಳ ಮೇಲೆ ಕೆಲಸ ಮಾಡಿ ಅಷ್ಟೇ. ಬರೀ 15 ನಿಮಿಷ ಬೇಕಷ್ಟೇ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ. ನಿಮಗೆ ನೀವು ಎಕ್ಸ್ಪರ್ಟ್ ಆಗಬೇಕು ಅನ್ನೋದು ಏನೂ ಇಲ್ಲವೇ ಇಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೇ. 15 ನಿಮಿಷ ನಿಮಗೆ ಕೊಡಿ ಪ್ರತಿದಿನ. ಸೋಲ್ಬೋದು, ಬೇಜಾರಾಗ್ಬೋದು, ಬಟ್ ಯು ಕ್ಯಾನ್ ಡೂ ಇಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಬೇಗ ಎದ್ದೇಳಬೇಕಾ? ಎದ್ದೇಳಿ. ವಾಕ್ ಹೋಗ್ಬೇಕಾ? ಹೋಗಿ ಬನ್ನಿ, ಓಕೆ. ಏನಾದರೂ ಒಂದು ಹೊಸದಾಗಿ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಬೇಕಾ? ಮಾಡಿ, ಓಕೆ. ಪ್ರತಿದಿನ 15 ನಿಮಿಷ ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಮಾಡೋದಕ್ಕೆ ಸ್ಪೆಂಡ್ ಮಾಡಿ. ಅರ್ಥ ಆಗ್ತಿದೆಯಾ? ವಾಕ್ ಹೋಗೋದಾಗಲಿ 15 ನಿಮಿಷ ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ 21 ದಿನದವರೆಗೂ. ಅಥವಾ ಯಾವುದಾದ್ರು ಹೊಸ ರೆಸಿಪಿಗಳನ್ನ ನಾನು ಮಾಡಬೇಕು ಅಂತಂದರೆ 15 ನಿಮಿಷ ನೋಡಿ ಕಲ್ತ್ಕೊಳ್ಳೋದಕ್ಕೆ ನೀವು ಇನ್ವೆಸ್ಟ್ ಮಾಡಿ, ಆಮೇಲೆ ಅದನ್ನು ಟ್ರೈ ಮಾಡಿ. 21 ದಿನದಲ್ಲಿ ನೀವು ಕೋಟ್ಯಾಧೀಶ್ವರರಾಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೆಚ್ಚು ಕಾನ್ಫಿಡೆನ್ಸ್ ನಿಮಗೆ ಬಂದಿರುತ್ತೆ, ಹೆಚ್ಚು ಶಿಸ್ತು ಬಂದಿರುತ್ತೆ, ನಿಮಗೆ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀರ. ಸೊ ಅದೇ ನಿಮ್ಮ ನಿಜವಾದ ಗೆಲುವು ಆ 21 ಡೇಸ್ಗೆ. ಅರ್ಥ ಆಯ್ತಾ? ಇವತ್ತೇ ಸ್ಟಾರ್ಟ್ ಮಾಡಿ, 1 ವರ್ಷದ ನಂತರ ನೋಡಿ ನೀವು ಎಷ್ಟು ಚೇಂಜ್ ಆಗಿದ್ದೀರಾ ಅಂತ. ಇನ್ ಕೇಸ್ ನಿಮಗೆ ತುಂಬ ಟೈಮ್ ಇತ್ತು ಅಂದರೆ 15 ಮಿನಿಟ್ಸ್ ನಿಮ್ಗೆ ಏನು ಬರುತ್ತೆ, ಅದು ಏನು ಇಷ್ಟ ಆಗುತ್ತೆ ಅದನ್ನು ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಕಾಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕು ಅಂದರೆ ಓಕೆ, 15 ನಿಮಿಷ ಟೈಮ್ ತಗೊಳ್ಳಿ, ಇನ್ಸ್ಪಿರೇಷನ್ಗಳನ್ನ ತಗೊಳ್ಳಿ. ಇನ್ನು 15 ನಿಮಿಷದಲ್ಲಿ ಸ್ಕ್ರಿಪ್ಟ್ ಬರೆಯೋದಕ್ಕೆ ಇನ್ವೆಸ್ಟ್ ಮಾಡಿ, ಇನ್ನು 15 ನಿಮಿಷದಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿ, ಆಮೇಲೆ ಎಡಿಟ್ ಮಾಡೋದಕ್ಕೆ. ಸೊ ಈ ರೀತಿ 15 ಮಿನಿಟ್ಸ್ ನಿಮಗೆ ಯಾವುದಕ್ಕೆ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡಿ. ಇನ್ ಕೇಸ್ ಯಾವುದೂ ಇಲ್ಲ, ನೀವು ತುಂಬ ಬ್ಯುಸಿ ಪರ್ಸನ್ ಅಂದರೆ 15 ನಿಮಿಷ ಪ್ರತಿದಿನ ಧ್ಯಾನ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿ. ನಿಮಗೆ ತುಂಬ ಪ್ರೆಷರ್ ಇತ್ತು ಅಂದರೆ, ಅಥವಾ 15 ನಿಮಿಷ ಪ್ರತಿದಿನ ನಿಮಗೆ ಮೈಕೈ ನೋವಿತ್ತು ಅಂದರೆ ವ್ಯಾಯಾಮ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿ.
ನಿಮಗೆ ಏನಿದೆ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ, ಬಟ್ 15 ನಿಮಿಷ ನಿಮಗೋಸ್ಕರ ಎತ್ತಿಡಿ. ಒಂದು ವರ್ಷದಲ್ಲಿ ನೋಡಿ ನೀವು ಎಷ್ಟು ಬದಲಾವಣೆಗಳನ್ನ ಕಾಣ್ತೀರಾ ಅಂತ. ಇವತ್ತು 15 ನಿಮಿಷ, ನಾಳೆ 15 ನಿಮಿಷ, ಹೀಗೆ ವರ್ಷ ಪೂರ್ತಿ ಮಾಡಿದಾಗ ನಿಮ್ಮ ಈ ಸಣ್ಣ ಹೆಜ್ಜೆಗಳೇ ನಾಳಿನ ದೊಡ್ಡದಾದಂತಹ ಗೆಲುವಾಗಿ ನಿಮಗೆ ಸಿಕ್ಕಿರತ್ತೆ. ಕನಸು ಕಾಣೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ, ಪ್ರಯತ್ನ ಪಡೋದನ್ನು ಕೂಡ ಯಾವತ್ತೂ ನಿಲ್ಲಿಸ್ಬೇಡಿ. ನಿಮ್ಮ ಮೇಲೆ ನೀವು ತುಂಬ ಜಾಸ್ತಿ ನಂಬಿಕೆನ ಇಡಿ. ಆ್ಯಂಡ್ ನಿಮ್ಮ ಭವಿಷ್ಯ ಒಂದು ದಿನದಲ್ಲಿ ನಿರ್ಧರಿಸೋದಂಥದ್ದಲ್ಲ, ಪ್ರತಿದಿನದ ನಿಮ್ಮ ಪ್ರಯತ್ನಗಳೇ ಒಂದಿನ ನಿಮ್ಮ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಇವತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಿಚುವೇಶನ್ ಇರಲಿ, ಎಂಥದ್ದೇ ಒಂದು ಕಷ್ಟದ ಸನ್ನಿವೇಶದಲ್ಲಿರಲಿ, ಬಟ್ ಆಲ್ವೇಸ್ ನೆನ್ಪಿಡಿ, ನಿಮ್ಮ ಕಥೆಯ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಿದೆ. ನಿಮ್ಮ ಜೀವನ ಇಲ್ಲಿಗೆ ಮುಗ್ದಿಲ್ಲ. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಆ್ಯಂಡ್ 21 ದಿನ ನೀವು ಯಾವುದಾದ್ರೂ ಒಂದು ಅಭ್ಯಾಸನಾದರೂ ನೀವು 15 ನಿಮಿಷ ನಿಮಗೆ ನೀವು ಟೈಮ್ ಕೊಟ್ಟು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.